ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ಟೂಡೆಂಟ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನೀಗ ಆಲ್ರೆಡಿ ನಮ್ಮ ಚಾನಲಲ್ಲಿ 10th ಸ್ಟ್ಯಾಂಡರ್ಡ್ದು ಎಲ್ಲ ಸಬ್ಜೆಕ್ಟ್ದು ಸಹ ಕ್ವಶನ್ ಪೇಪರ್ಸು ಮತ್ತು ಆನ್ಸರ್ಸನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇವಾಗ ನಾನು 9th ಸ್ಟ್ಯಾಂಡರ್ಡ್ದು ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡು ಈಗ ಆಲ್ರೆಡಿ ಕನ್ನಡವನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಿಮಗೆ ಇವಾಗ ನಾನು ವಿಜ್ಞಾನವನ್ನು ಅಪ್ಲೋಡ್ ಮಾಡಬೇಕು ಅಂತ ಬಂದುಬಿಟ್ಟು ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದು ಆಗಿರುತ್ತೆ FA2 ಪೇಪರ್, ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ 2ರ ಪ್ರಶ್ನೆ ಪತ್ರಿಕೆ. ಸೊ ನಾನು ನಿಮಗೆ ಕ್ವಶನ್ಸನ್ನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ನೋಡಿಕೊಂಡು ಇದೇ ರೀತಿ ಪ್ರಶ್ನೆ ಬರುತ್ತೆ ಅಥವಾ ಈ ಪಾಠದಿಂದ ಈ ರೀತಿಯ ಪ್ರಶ್ನೆ ಬರುತ್ತೆ ಅನ್ನೋದು ನಿಮಗೆ ಒಂದು ಕ್ಲಾರಿಫೈ ಆಗುತ್ತೆ. ಸೊ ಈ ಒಂದು ಡೌಟ್ನ ಕ್ಲಿಯರ್ ಮಾಡೋಕ್ಕಂತಲೇ ನಾನಿವತ್ತು ನಿಮಗೆ ಈ ಪೇಪರನ್ನು ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಳ್ಳಿ, ಮೊದಲನೇ ಮೇನಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ 3 ಅಂಕಗಳಿಗೆ ಕೊಟ್ಟಿರೋದು. ಫಸ್ಟ್ನೇ ಪ್ರಶ್ನೆ, ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶುದ್ಧ ವಸ್ತುವಾಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಗಾಳಿ, ಆಪ್ಷನ್ ಬಿ ಶುದ್ಧ ನೀರು, ಆಪ್ಷನ್ ಸಿ ಉಪ್ಪಿನ ದ್ರಾವಣ, ಆಪ್ಷನ್ ಡಿ ಸಕ್ಕರೆಯ ದ್ರಾವಣ. ಸೊ ಇದೆಲ್ಲದಕ್ಕೂ ಆನ್ಸರ್ಸು ಕೆಳಗಡೆ ಇದೆ. ಸೊ ಅವಸರ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ, ಆನ್ಸರ್ ಸಹ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ, ಚಲನೆಯ ಎರಡನೆಯ ನಿಯಮವನ್ನು ಪ್ರತಿನಿಧಿಸುವ ಗಣತಿಯ ರೂಪ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ F=m×a, ಆಪ್ಷನ್ ಬಿ F=m/a, ಆಪ್ಷನ್ ಸಿ F=m+a, ಆಪ್ಷನ್ ಡಿ F=m-a. ಸೊ ಇಷ್ಟರಲ್ಲಿ ಯಾವ ಉತ್ತರ ಸರಿ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಸೊ ಅದಕ್ಕೂ ಅಷ್ಟೇ ನಾನು ನಿಮಗೆ ಆನ್ಸರನ್ನು ಹೇಳ್ತೀನಿ. ಸೊ ನಿಮಗೆ ಗೊತ್ತಾಗಿದ್ದರೆ ಆನ್ಸರು ನೀವು ತುಂಬ ಬ್ರಿಲಿಯಂಟ್ ಅಂತ. ನೆಕ್ಸ್ಟ್ ನೋಡಿ, ಥರ್ಡ್ ಪ್ರಶ್ನೆ, ಜೀವಿಯ ದೇಹದಲ್ಲಿ ಕೊಬ್ಬು ಸಂಗ್ರಹಿಸುವ ಅಂಗಾಂಶ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಏರಿಯೋಲಾರ್, ಆಪ್ಷನ್ ಬಿ ಅಡಿಪೋಸ್, ಆಪ್ಷನ್ ಸಿ ಸ್ನಾಯು ರಜ್ಜು, ಆಪ್ಷನ್ ಡಿ ಅನುಲೇಪಕ ಅಂಗಾಂಶ. ಸೊ ಇಷ್ಟರಲ್ಲಿ ಯಾವ ಉತ್ತರ ಸರಿ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಸೊ ಅದು ಸಹ ನಿಮ್ಮ ಆಪ್ಷನ್ ಡಿ ಆಗಿದ್ದರೆ ಇವಾಗ ಡಿ ಅಂತ ಬರೆದ್ಬಿಟ್ಟೆ ನಿಮ್ಮ ಉತ್ತರವನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಈ ರೀತಿ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಸೊ ಇಷ್ಟಾಗಿದೆ ನಿಮ್ಮ ಆನ್ಸರು. ನೆಕ್ಸ್ಟ್ ನೋಡಿ, ಎರಡನೇ ಮೇನಲ್ಲಿ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ 4ನೇ ಪ್ರಶ್ನೆ, ಪತ್ರರಂಧ್ರಗಳ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ 2 ಪ್ರಶ್ನೆಗಳಿರುತ್ತೆ. 4ನೇದು ಇವಾಗ ಹೇಳಿದೆ. ಸೊ 5ನೇ ಪ್ರಶ್ನೆ ನೋಡಿ, ಟಿಂಡಾಲ್ ಪರಿಣಾಮ ಎಂದರೇನು? ಸೊ ಇದು ಸುಮಾರು ಸಾರಿ ಕೇಳಿದ್ದಾರೆ. ಸೊ ಇದು ನಿಮಗೆ ಫೈನಲ್ ಎಕ್ಸಾಮ್ಗೂ ಅಂದರೆ SA2ಗೂ ಸಹ ಬರುವಂಥ ಪ್ರಶ್ನೆ ಆಗಿದೆ. ಸೊ ನಿಮಗೆ SA1 ಪೇಪರ್ಸು ಸಹ ನಾನು ಮಾಡ್ತಾಯಿದ್ದೀನಿ, ಹಾಗೆ SA2 ಪೇಪರ್ ಸಹ ಮಾಡ್ತೀನಿ. ಸೊ ಇದು SA2ಗೆ ಬರುವಂಥ ಪೇಪರ್ ಆಗಿದೆ, ಪ್ರಶ್ನೆ ಆಗಿದೆ. ಟಿಂಡಾಲ್ ಪರಿಣಾಮ ಎಂದರೇನು ಸುಮಾರು ಸಾರಿ ಕೇಳ್ತಾರೆ ನಿಮಗೆ 9th ಸ್ಟ್ಯಾಂಡರ್ಡ್ ಅವರು, ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಈ ಮೇನ್ಗೆ ನಿಮಗೆ 2 ಅಂಕಗಳು ಸಿಕ್ಕಿರುತ್ತೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 2 ಅಂಕಗಳಿಗೆ ಒಂದೊಂದು ಪ್ರಶ್ನೆಗಳಿರುತ್ತೆ. ಸೊ ಇವಾಗ ನೀವು 6ನೇ ಪ್ರಶ್ನೆಗೆ ಉತ್ತರ ಬರೆದ್ರೆ 2 ಅಂಕ ಸಿಗುತ್ತೆ. ಸೊ ಈ ರೀತಿ ಎಲ್ಲ 4 ಪ್ರಶ್ನೆಗಳಿಗೂ ಸೇರಿಸಿ ನಿಮಗೆ 8 ಅಂಕಗಳು ಈ ಒಂದು ಮೇನಲ್ಲಿ ಸಿಗುತ್ತೆ. ಸೊ ನೋಡಿ, 6ನೇ ಪ್ರಶ್ನೆ, ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳ ನಡುವಿನ ಒಂದು ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. ಸೊ 1ನ್ನು ಬರೀಬೋದು ಅಥವಾ ನೀವು 2ನ್ನು ಬರೀರಿ, ಯಾಕಂದರೆ ಇದು 2 ಮಾರ್ಕ್ಸ್ ಇರೋದ್ರಿಂದ ಅಟ್ಲೀಸ್ಟ್ ನಿಮಗೆ 1 ಮಾರ್ಕ್ ಅಂತೂ ಬಂದೇ ಬರುತ್ತೆ. ಸೊ ಇನ್ನೊಂದು ಮಾರ್ಕ್ಗೆ ಸೊ 2 ಪಾಯಿಂಟ್ಸನ್ನು ಬರೀರಿ. ಅವರೆಷ್ಟು ಕೇಳಿದ್ರು 2 ಪಾಯಿಂಟನ್ನು ನೀವು ಇನ್ಕ್ಲೂಡ್ ಮಾಡಿ ಬರೀಬೇಕಾಗುತ್ತೆ. ಸೊ ಇದೇ ರೀತಿ ಮುಂದಿನ ಪ್ರಶ್ನೆಗಳಿದೆ. ಹಾಗೆ ನೆಕ್ಸ್ಟ್ ನೋಡಿ, 10ನೇ ಪ್ರಶ್ನೆ, ದ್ರಾವಣ ನಿಲಂಬನ ಮತ್ತು ಕಲಿಲಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದು 3 ಅಂಕಗಳಿಗೆ ಒಂದೇ ಪ್ರಶ್ನೆ ಕೊಟ್ಟಿರೋದು. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಬಿಟ್ಟು 4 ಅಂಕಗಳನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ಆನ್ಸರ್ಸ್ ಕೆಳಗಡೆ ಇದೆ, ಇವಾಗ ಹೇಳ್ತೀನಿ. ಸೊ ನೋಡಿ, ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ಸನ್ನು ಇವಾಗ ನೋಡೋಣ ನಾವು. ಸೊ ಮೊದಲನೇ ಪ್ರಶ್ನೆಗೆ ಆನ್ಸರು ಆಪ್ಷನ್ ಬಿ ಶುದ್ಧ ನೀರು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಆಪ್ಷನ್ ಎ F=
M/A ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 3ನೇ ಪ್ರಶ್ನೆಗೆ ಆಪ್ಷನ್ ಬಿ ಅಡಿಪೋಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಪತ್ರರಂಧ್ರಗಳ ಕಾರ್ಯ ಇದು ಸಹ ಇಂಪಾರ್ಟೆಂಟು. ಹಾಗೆ ಟಿಂಡಾಲ್ ಪರಿಣಾಮ ಬಂದೇ ಬರುತ್ತೆ ನಿಮಗೆ ಫೈನಲ್ ಎಕ್ಸಾಮ್ಗೆ ಅಂತ ಹೇಳಿದ್ದೆ. ಸೊ ಟಿಂಡಾಲ್ ಪರಿಣಾಮ ಎಂದರೇನು ಅನ್ನೋದನ್ನು ಒಂದೇ ವಾಕ್ಯದಲ್ಲಿ ಈಸಿಯಾಗಿ ಕೊಡ್ತಾರೆ ನಿಮಗೆ. ಸೊ ಇದು ಪಕ್ಕ ಬರುವಂಥ ಪ್ರಶ್ನೆ. ಕಲಿಲ ಕಣಗಳಿಂದ ಬೆಳಕಿನ ಕಿರಣದ ಚದುರುವಿಕೆಯನ್ನು ಟಿಂಡಾಲ್ ಪರಿಣಾಮ ಎನ್ನುವರು. ಸೊ ಕಲಿಲ ಕಣಗಳಿಂದ ಬೆಳಕಿನ ಕಿರಣದ ಚದುರುವಿಕೆಯನ್ನು ಟಿಂಡಾಲ್ ಪರಿಣಾಮ ಎನ್ನುವರು. ಇಷ್ಟು ಬರೆದ್ರೆ ನಿಮಗೆ 1 ಅಂಕ ಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆಗಳಿಗೆ ನೋಡಿ. ಸೊ ಸಂತುಲಿತ ಬಲ ಇವಾಗ ತಾನೇ ಹೇಳಿದೆ, ಇದೆಲ್ಲದಕ್ಕೂ 2 ಅಂಕ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಸೊ ನಾನು ಆವಾಗಲೇ 7th ಪ್ರಶ್ನೆನ ಓದಿಲ್ಲ ಕರೆಕ್ಟಾಗಿ. ಸೊ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇದು ತುಂಬ ಈಸಿ ಆದಂತಹ ಪ್ರಶ್ನೆ. ಇದನ್ನು ನೀವು ಕಲಿತ್ರೆ ನಿಮಗೆ 10th ಸಹ ಸಹಾಯ ಆಗುತ್ತೆ. ಯಾಕಂದರೆ ಇದೇ ರೀತಿಯ ಚಿತ್ರ 10th ಸಹ ಬರುತ್ತೆ. ಸೊ ಇವಾಗಲೇ ಕಲ್ತ್ಬಿಡಿ, ಇದು ಇಂಪಾರ್ಟೆಂಟು. ಸೊ ನಾನಿಲ್ಲಿ ಪಕ್ಕದಲ್ಲಿ ಬರಿತಾ ಇದ್ದೀನಿ ಇಂಪಾರ್ಟೆಂಟ್ ಅಂತ. ಸೊ ಇದನ್ನು ಇವಾಗಲೇ ಕಲ್ತ್ಕೊಳ್ಳಿ, 10th ಸಹ ಬರುತ್ತೆ. ನಿಮ್ಮದೆಲ್ಲ ಗೋಲ್ ಇರುತ್ತೆ, ನಾನು 10th ಅಷ್ಟು ಪರ್ಸೆಂಟೇಜ್ ತೆಗಿಬೇಕು, ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂತ. ಸೊ ನೀವು 9th ಚೆನ್ನಾಗಿ ಕಲಿತ್ರೆ ಅದು 10th ಸ್ಟ್ಯಾಂಡರ್ಡ್ಗೆ ಅರ್ಧ ಸಿಲೆಬಸ್ ನಿಮಗೆ ಅಲ್ಲೇ ಬರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಇಲ್ಲೇ ಕಲ್ತ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾನು ಆವಾಗಲೇ ಹೇಳಿದೆ ದ್ರಾವಣ ನಿಲಂಬನ ಮತ್ತು ಕಲಿಲಗಳ ನಡುವಿನ ವ್ಯತ್ಯಾಸ. ಸೊ ಕೊಟ್ಟಿದ್ದಾರೆ. ಸೊ 3ನ ವ್ಯತ್ಯಾಸಗಳನ್ನು ಈ ರೀತಿ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ನೀವು ಪಕ್ಕ ಹಿಂಗೆ ಒಂದು ಲೈನ್ ಆದಮೇಲೆ ಒಂದಾದಮೇಲೆ ಒಂದು. ಸೊ ಈ ರೀತಿ 3ನ್ನ ಹಾಕ್ಕೊಂಡು ಕಾಲಮ್ ಹಾಕ್ಕೊಂಡು ಬರೆದಿದ್ದಾರೆ. ಸೊ ಇದೇ ರೀತಿ ನೀವು ವ್ಯತ್ಯಾಸಗಳನ್ನು ಕೊಟ್ಟರೆ ಈ ರೀತಿಯೇ ಮಧ್ಯದಲ್ಲಿ ಒಂದು ಲೈನ್ ಹಾಕ್ಕೊಂಡು ಬರೀಬೇಕು. ಆವಾಗ ನಿಮಗೆ 3 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ನೋಡಿ, ಲಾಸ್ಟ್ ಪ್ರಶ್ನೆ 4 ಅಂಕಗಳಿಗೆ ಅಂತ ಹೇಳಿದೆ. ಸೊ ಈ ಪ್ರಶ್ನೆಗೆ ನೋಡಿ, ಮೊದಲನೇ ಪ್ರಶ್ನೆಯಲ್ಲಿ ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಚಪ್ಪಟೆ ಅನುಲೇಪಕ ಅಂಗಾಂಶ. ಸೊ ಇದು ಸರಿಯಾದ ಉತ್ತರ. ನೆಕ್ಸ್ಟು ಬಿ ಕ್ವಶನ್ಗೆ ಸ್ನಾಯುಗಳನ್ನು ಮೂಳೆಗಳಿಗೆ ಸಂಬಂಧಿಸಿರುವ ಅಂಗಾಂಶ ಸ್ನಾಯು ರಜ್ಜು. ನೆಕ್ಸ್ಟು ಸಿ ಪ್ರಶ್ನೆ ದ್ರವ ಮಾತ್ರಕ್ಕೆ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ. ಅದು ನಿಮಗೆ ಗೊತ್ತೇ ಇದೆ. ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ ನರಕೋಶ. ಸೊ ಇಷ್ಟಾಗಿತ್ತು. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಯಾರ್ಯಾರು ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ನಿಮಗೆ ಯಾವ ಬೇರೆ ಸಬ್ಜೆಕ್ಟ್ ನಿಮಗೆ ಕ್ವಶನ್ ಪೇಪರ್ ಬೇಕು, ಯಾವ ಸಬ್ಜೆಕ್ಟ್ದು ನೀವು ಇವಾಗ ಇಂಗ್ಲೀಷ್ ಮೀಡಿಯಮ್ ಅವರಾಗಿರ್ಬೋದು ಅಥವಾ ಬೇರೆ ಏನಾದರೂ ಸೋಷಲ್ ಬೇಕಾಗಿದ್ದರೆ, ಸೊ ಆ ಥರ ಬೇರೆ ಸಬ್ಜೆಕ್ಟ್ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಹಾಕಿ. ಹಾಗೆ 8th ಸ್ಟ್ಯಾಂಡರ್ಡ್ ಅವರು ಯಾವ ಕ್ಲಾಸ್ ಅವರಾದರೂ ಹಾಕಿದ್ರೂ ನಾನು ನಿಮಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ 8th ಸ್ಟ್ಯಾಂಡರ್ಡ್ ಅವರಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಪೇಪರ್ ಬೇಕಿದ್ದರೆ ನೀವು ಸಹ ಕಮೆಂಟ್ ಹಾಕ್ಬೋದು. ನಾನು ನಿಮಗೆ ಆ ವಿಡಿಯೋನ, ನಿಮಗೆ ಬೇಕಾಗುವಂಥ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಏನಾದರೂ ಡೌಟ್ ಇದ್ದರೂ ಸಹ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.